ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿರೋ ಭವ್ಯ ರಾಮಮಂದಿರ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಜನವರಿ 22ರಂದು ಮರ್ಯಾದಾ ಪುರುಷನ ದೇಗುಲ ಲೋಕಾರ್ಪಣೆ ಆಗಲಿದೆ. ವಿಷಯ ಅಂದ್ರೆ ರಾಮಮಂದಿರಕ್ಕೂ ಕರುನಾಡಿಗೂ ಹತ್ತಾರು ನಂಟಿರೋದು ಗೊತ್ತಾಗಿದೆ. ಅದರಲ್ಲೂ ರಾಮನ ಮೂರ್ತಿಗೆ ಕನ್ನಡದ ನೆಲದಿಂದಲೇ ಶಿಲೆ ರವಾನೆಯಾಗಿದೆ. ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿರೋ ಶ್ರೀರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ಇಂತಹ ಹೊತ್ತಲ್ಲೇ ರಾಮಮಂದಿರಕ್ಕೂ ಕರುನಾಡಿಗೂ ಇರೋ ನಂಟು ರಾಜ್ಯವೇ ಹೆಮ್ಮೆ ಪಡುವಂತೆ ಮಾಡಿದೆ. ಶ್ರೀರಾಮ ಮೂರ್ತಿ ಕೆತ್ತನೆಗೆ ಮೈಸೂರಿನ ಕಲ್ಲು. ಕರುನಾಡಿನಿಂದ ಅಯೋಧ್ಯೆಗೆ ಹೋಗಿದೆ ಕೃಷ್ಣಶಿಲೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರೋ ಭವ್ಯ ಶ್ರೀರಾಮ ಮಂದಿರ 2024ರ ಜನವರಿ 22ರಂದು ಲೋಕಾರ್ಪಣೆಯಾಗಲಿದೆ. ವಿಷಯ ಅಂದ್ರೆ ಭವ್ಯ ದೇಗುಲದಲ್ಲಿ ವಿರಾಜಮಾನ ಆಗಲಿರುವ ಮೂರ್ತಿಗಳು ತಯಾರಾಗಿರುವುದೇ ಕರುನಾಡಿನ ಕೃಷ್ಣಶಿಲೆಯಿಂದ. ಮೈಸೂರು ತಾಲೂಕು ಹಾರೋಹಳ್ಳಿಯ ರಾಮದಾಸ್ ಅನ್ನೋರ ಜಮೀನಿನಲ್ಲಿದ್ದ 19 ಟನ್ ತೂಕದ ಸುಮಾರು 9 ಅಡಿ 8 ಇಂಚು ಉದ್ದದ ಶಿಲೆಯನ್ನ 6 ತಿಂಗಳ ಹಿಂದೆಯೇ ಅಯೋಧ್ಯೆಗೆ ರವಾನೆ ಮಾಡಲಾಗಿದೆ. ನಿಮ್ಮ ಕಲ್ಲು ಅಯೋಧ್ಯೆಗೆ ಹೋಯ್ತಾ ಇದ್ದಣ್ಣ, ಕಲ್ಲು ಚೆನ್ನಾಗೈತೆ, ತುಂಬ ಅಲ್ಲಿಗೆ ಕಳಿಸ್ತಾ ಇದ್ವಿ, ಬನ್ನಿ ಅಣ್ಣ ನೋಡಿ ಅಂತಂದರು. ಆಗ ನಾವು ಬಂದು ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ಕಳಿಸ್ಕೊಟ್ಟ ಸರ್. ವಿಶಿಷ್ಟ ರೀತಿಯ ಈ ಕೃಷ್ಣಶಿಲೆ ಮೈಸೂರಿನ HD ಕೋಟೆ ಭಾಗದಲ್ಲೇ ಹೆಚ್ಚಾಗಿ ಸಿಗುತ್ತೆ. ಈ ಕಲ್ಲು ಆಸಿಡ್, ವಾಟರ್, ಫೈರ್, ರಸ್ಟ್ ಪ್ರೂಫ್ನಿಂದ ಕೂಡಿರೋದ್ರಿಂದ ಮೂರ್ತಿ ತಯಾರಿಕೆಗೆ ಯೋಗ್ಯವಾಗಿದೆ. ಈ ಶಿಲೆಯಲ್ಲಿ ವಿಶೇಷತೆ ಏನಂತಂದರೆ ಆಸಿಡ್ ಪ್ರೂಫ್, ವಾಟರ್ ಪ್ರೂಫ್, ಫೈರ್ ಪ್ರೂಫ್, ರಸ್ಟ್ ಪ್ರೂಫ್ ಮತ್ತು ವೆದರ್ ಪ್ರೂಫ್ ಅಂತ. ಕಬ್ಬಣ ನಿಮಗೆ ಒಂದು 850 ಡಿಗ್ರಿ ಫ್ಯಾರೆನ್ಹೀಟ್ ಹೀಟ್ ತನಕ ಕರಗತಿ. ಕಲ್ಲು ನಿಮಗೆ ಕರಗಲ್ಲ, ಸಿಡಿಯಲ್ಲ, ಏನೂ ಆಗೋದಿಲ್ಲ ಸರ್. ಎಂಥ ಮಳೆ, ಗಾಳಿ, ಬಿಸಿಲು, ಚಳಿಗೂ ಏನೂ ಆಗಲ್ಲ ಈ ಶಿಲೆ. ಅದೇ ವಿಶೇಷತೆ. ಹೇಮಾವತಿ ತಟದಲ್ಲಿ ಶ್ರೀರಾಮನ ಹೆಜ್ಜೆ ಗುರುತು. ಶ್ರೀರಾಮನ ಮೂರ್ತಿ ತಯಾರಿಕೆ ಒಂದು ಕಡೆಯಾದ್ರೆ ಸ್ವತಃ ಪ್ರಭು ಶ್ರೀರಾಮ ಕರುನಾಡಿನ ಮಣ್ಣಿನಲ್ಲಿ ನಡೆದಾಡಿದ್ದಾನೆ ಅನ್ನೋ ನಂಬಿಕೆ ಇದೆ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಕಾಗನೂರು ಗ್ರಾಮದಲ್ಲಿರೋ ಈ ಹೆಜ್ಜೆ ಗುರುತು ರಾಮನದ್ದು ಅಂತ ಇಂದಿಗೂ ಪೂಜೆ ಸಲ್ಲಿಕೆ ಆಗ್ತಿದೆ. ರಾವಣನ ಸಂಹಾರದ ಬಳಿಕ ಶ್ರೀರಾಮಚಂದ್ರ ಹೇಮಾವತಿ ನದಿ ಪಾತ್ರದಲ್ಲೇ ಶಿವಲಿಂಗ ಪೂಜೆ ಮಾಡಿದ್ದ ಎನ್ನಲಾಗ್ತಿದೆ. ಸೀತಾದೇವಿ ಲಕ್ಷ್ಮಣರ ಜೊತೆಗೂಡಿ ಪಗಡೆಯಾಡಿದಂತಹ ಸ್ಥಳವೂ ಅಲ್ಲೇ ಇದೆ. ಆಮೇಲೆ ಶಿವಲಿಂಗ, ಮುಖ್ಯವಾಗಿ ಅವರು ಶಿವನನ್ನ ಭಕ್ತರವರು. ಇಲ್ಲಿಂದ ಒಂದು ಕೊಡ್ಲಿಪೇಟೆ ಅಂತಿದೆ, ಕೊಡ್ಲಿಪೇಟೆಗೆ ಒಂದು ಹೆಜ್ಜೆ ಇಟ್ಟು ತದನಂತರ ಅಲ್ಲಿಂದ ಕೊಡಗುಲ್ ಒಂದು ಹೆಜ್ಜೆ ಇಟ್ಟು ಅಲ್ಲಿಂದ ರಾಮನಾಥಪುರಕ್ಕೆ ಹೋಗಿ ನೆನೆಸಿದ್ರು ಅಂಥೇಳಿ ಇತಿಹಾಸ ಹೇಳುತ್ತೆ ಸರ್. ಇಲ್ಲಿ ರಾಮಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದ್ರೆ ಇತ್ತ ಕರುನಾಡಿನ ನಂಟು ಕೂಡ ಕನ್ನಡಿಗರು ಹೆಮ್ಮೆ ಪಡುವಂತೆ ಮಾಡಿದೆ. ಮೈಸೂರಿನಿಂದ ದಿಲೀಪ್ ಚೌಡಹಳ್ಳಿ ಜೊತೆ ಮಂಜುನಾಥ್, KB, TV9 ಹಾಸನ.